ಎಜಿ ನ್ಯೂಸ್ಗೆ ಸ್ವಾಗತ. ನಿಜ ಶರಣ ಅಂಬಿಗರ ಚೌಡಯ್ಯ ನಿಗಮಕ್ಕೆ 500 ಕೋಟಿ ಬಿಡುಗಡೆ ಮಾಡಿ ಉಮೇಶ್ ಕೆಮ್ಮುದ್ನಾಳ್ ಆಗ್ರಹ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಜನವರಿ 21ರಂದು ಸರ್ಕಾರದಿಂದ ಆಚರಿಸಲಾಗ್ತಾ ಇತ್ತು. ಈ ಹಿನ್ನೆಲೆ ಡಿಸೆಂಬರ್ 9ರಿಂದ ಜನವರಿ 19ರ ತನಕ ನಿರಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ರಾಮ ಹಾಗೂ ಹೋಬಳಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜನ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಗುರುಮಠಕಲ್ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ತಾತಳಗೇರ ಗ್ರಾಮದಲ್ಲಿ ಕರಪತ್ರ ಬಿಡುಗಡೆ ಮಾಡಿ ಪ್ರಮುಖ ರಸ್ತೆಯಲ್ಲಿ ತಮಟೆ ಬಾರಿಸುವ ಮುಖಾಂತರ ಅದ್ದೂರಿಯಾಗಿ ಚಾಲನೆ ಕೊಡಲಾಗಿದೆ. ಮೊದಲಿಗೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆಮ್ಮುದ್ನಾಳ್ ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಅದ್ದೂರಿ ಚಾಲನೆ ಕೊಟ್ಟು ಮಾತನಾಡಿದರು. ರಾಜ್ಯ ಸರ್ಕಾರ ಅಂಬಿಗರ ಚೌಡಯ್ಯ ನಿಗಮ ಮಾಡಿದೆ, ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ಈ ಬಾರಿ ನಿಗಮಕ್ಕೆ 500 ಕೋಟಿ ರೂಪಾಯಿ ನೀಡಬೇಕು ಅಂತ ಆಗ್ರಹಿಸಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮದ ಶಿಲ್ಪಿಗಳು ಆದ ಮಲ್ಲಿಕಾರ್ಜುನ ದುರ್ಗಾದ ಶಿಲ್ಪಿ ಮಾರಿಪ್ಪ ನಂದಳ್ಳಿ, ಶಿಲ್ಪಿ ಆಂಜನೇಯ ದೇವಸ್ಥಾನದಲ್ಲಿ ಶಿಲ್ಪಿಗಳು ಹಾವೇರಿ ಮಾದರಿಯಲ್ಲಿ ಚೌಡಯ್ಯ ಮೂರ್ತಿ ಸ್ಥಾಪನೆಗೆ ಸಂಪೂರ್ಣ ಗೋಪುರ ನಿರ್ಮಾಣ ಮಾಡಿಕೊಡಲಾಗುತ್ತೆ ಎಂದು ಒಪ್ಪಿಕೊಂಡ ಹಿನ್ನೆಲೆ ಉಮೇಶ್ ಮುದ್ದಾಳ್ ಮತ್ತು ತಾತಳಗೇರ ಗ್ರಾಮಸ್ಥರಿಂದ ವಿಶೇಷ ಸನ್ಮಾನಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಡು ಬಡವರಿದ್ದು ಅರ್ಜಿ ಸಲ್ಲಿಸಿದ್ರೂ ಸಾಲ ಸೌಲಭ್ಯ ಸಿಗದೆ ಇರೋದ್ರಿಂದ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ಸಮಾಜ ನೆನಪಾಗುತ್ತೆ, ಆದ್ರೆ ಚುನಾವಣೆ ನಂತರ ಸೌಲಭ್ಯ ಕೊಡಿಸೋ ಕಾಳಜಿ ಇಲ್ಲವಾಗಿದೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಜನವರಿ 21ರಂದು ಅಂಬಿಗರ ಚೌಡಯ್ಯನ ಜಯಂತಿ ಆಚರಣೆ ನಿಯಮಿತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಳ್ಳಿ, ಹೋಬಳಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನದ ಚೌಡಯ್ಯನ ಜಯಂತಿಯ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಇವತ್ತು ಏನದ ತಾತಳಗಿರಿ ಗ್ರಾಮದಲ್ಲಿ ವಿಶೇಷವಾಗಿ ರಸ್ತೆ ಮೂಲಕ ಏನದ ತಮಟೆ ಬಾರಿಸುವ ಮುಖಾಂತರ ಚಾಲನೆ ನೀಡಲಾಯಿತು. ಆಂಜನೇಯ ದೇವಸ್ಥಾನದಲ್ಲಿ ಸಭೆ ಮಾಡಿ ನಂತರ ಸಭೆಯಲ್ಲಿ ಏನದ ಗ್ರಾಮಸ್ಥರೆಲ್ಲರೂ ಸೇರಿಕೆ ಅಂಬಿಗರ ಚೌಡಯ್ಯನ ಮೂರ್ತಿ ಕೂಡಿಸ್ಬೇಕಂತ ನಿರ್ಣಯ ತಗೊಂಡಾಗ ಆ ಗ್ರಾಮದಲ್ಲಿರ್ತಕ್ಕಂಥ ಇಬ್ಬರು ಶಿಲ್ಪಿಗಳು ಮಲ್ಲಿಕಾರ್ಜುನ ಮತ್ತು ಮಾರ್ಯಪ್ಪ ಸಂಪೂರ್ಣ ಅದರದ್ದು ಹಾವೇರಿ ಮಾದರಿಯಲ್ಲಿ ಮಾಡ್ತಕ್ಕಂಥ ಗೋಪುರ ಮತ್ತು ಸ್ಥಳದ ಕಟ್ಟಿ ಭಾಗ ಎಲ್ಲ ಕಂಪ್ಲೀಟ್ ಉಚಿತವಾಗಿ ನಾವು ಮಾಡಿಕೊಡೋದಾಗಿ ಭರವಸೆ ನೀಡಿದಾಗ ಆ ಸ್ಥಳದಲ್ಲಿ ಅವರಿಗೆಲ್ಲ ಸನ್ಮಾನ ಮಾಡಲಾಯಿತು. ಇಂಥವ್ರು ಯುವಕರು ಮುಂದೆ ಬಂದಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಅದರಲ್ಲಿ ಏನದ ಅಂಬಿಗರ ಚೌಡಯ್ಯನ ಜಯಂತಿ ರಾಜ್ಯ ಸರ್ಕಾರ ಮಾಡಿತು, ಆದರೆ ಈ ಭಾಗದಲ್ಲಿ ರಾಜ್ಯ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನರಿಂದ ಅರ್ಜಿ ಹಾಕಿದ್ರು ಕೂಡ ಸಾಲ ಸೌಲಭ್ಯ ಸಿಗದೆ ವಂಚಿತರಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನ ನಿಗಮಕ್ಕೆ ಒಂದು 500 ಕೋಟಿ ಹಣ ಬಿಡುಗಡೆ ಆಗಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಈ ಸಂದರ್ಭದಲ್ಲಿ ಉಸಿನಪ್ಪ, ಶರಣಪ್ಪ, ಭೀಮಶಪ್ಪ, ನಾಗಪ್ಪ, ಮರೆಪ್ಪ, ಮಲ್ಲಪ್ಪ, ಮಹೇಂದ್ರ, ಸಾಬಣ್ಣ, ದುರ್ಗಪ್ಪ, ಶಂಕರಪ್ಪ, ಅನಚಿತ್ತಪ್ಪ, ಸಾಬಣ್ಣ, ಶಿವಪ್ಪ, ನಾಗಪ್ಪ, ಮಲ್ಲೇಶಪ್ಪ, ದೇವಪ್ಪ, ಆಶಪ್ಪ, ಹನುಮಂತ, ಕಾಶಪ್ಪ, ಮಲ್ಲು, ಭೀಮು, ಸೋಮಪ್ಪ ಸೇರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.